ನಮಸ್ಕಾರ ಸ್ನೇಹಿತರೆ, ಪಡಿತರ ಚೀಟಿದಾರರಿಗೆ ರಾತ್ರೋರಾತ್ರಿ ಒಂದು ಭರ್ಜರಿ ಗುಡ್ ನ್ಯೂಸ್, ಸಿಹಿ ಸುದ್ದಿ ಆದ್ರೆ ಬರ್ತಿರುವಂತದ್ದು. ಇಲ್ಲಿ ರಾಜ್ಯದ ಪಡಿತರ ಚೀಟಿದಾರರಿಗೆ ಸಿಹಿ ಸುದ್ದಿ ಆದ್ರೆ ಬರ್ತಿದೆ ಸ್ನೇಹಿತರೆ. ಬರ್ತಿರುವಂತಹ ಸಿಹಿ ಸುದ್ದಿ ಏನು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದವರಿಗೆ ರಾತ್ರೋರಾತ್ರಿ ಸಿಹಿ ಸುದ್ದಿ ಆದ್ರೆ ಬರ್ತಿರುವಂತದ್ದು. ಈ ಒಂದು ಸಿಹಿ ಸುದ್ದಿ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು, ಬಂದಿರುವಂತಹ ಸಿಹಿ ಸುದ್ದಿ ಏನಂತ ಗೊತ್ತಾಗ್ಬೇಕು ಅನ್ನೋದಾದ್ರೆ ವಿಡಿಯೋವನ್ನ ನೀವು ಸಂಪೂರ್ಣವಾಗಿ ನೋಡ್ಲೇಬೇಕು. ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ರಾಜ್ಯದ ಕೋಟ್ಯಾಂತರ ಪಡಿತರ ಚೀಟಿದಾರರ ಅಲೆದಾಟಕ್ಕೆ ಬ್ರೇಕ್ ಹಾಕಲು ಆಹಾರ ಇಲಾಖೆಯು ಅತ್ಯಾಧುನಿಕ ತಂತ್ರಜ್ಞಾನದ ಮೊರೆ ಹೋಗಿರುವಂತದ್ದು. ರೇಷನ್ ಕಾರ್ಡ್ ತಿದ್ದುಪಡಿ, ಹೊಸ ಹೆಸರು ಸೇರ್ಪಡೆ ಹಾಗೂ ನ್ಯಾಯಬೆಲೆ ಅಂಗಡಿಗಳ ಲೋಪದೋಷಗಳ ಕುರಿತು ಸಾರ್ವಜನಿಕರು ನೀಡುವ ದೂರುಗಳನ್ನು ಕ್ಷಣಾರ್ಧದಲ್ಲಿ ಬಗೆಹರಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ಮಾರ್ಟ್ ಅನ್ನವಾಣಿ ಎಂಬ ಡಿಜಿಟಲ್ ಯೋಜನೆಯನ್ನು ಜಾರಿಗೆ ತರಲು ಇಲ್ಲಿ ಸಂಪೂರ್ಣ ಸಜ್ಜಾಗಿರುವಂಥದ್ದು. ಇಲ್ಲಿ ಸರ್ಕಾರ ಜಾರಿಗೆ ತರಲು ಇಲಾಖೆ ಆದರೆ ಸಂಪೂರ್ಣವಾಗಿ ಸಜ್ಜಾಗಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ 1967 ಮ್ಯಾನ್ಯುಯಲ್ ಸಹಾಯವಾಣಿಗೆ ನಿತ್ಯ ನೂರಾರು ದೂರುಗಳು ಬರ್ತಿದ್ದಾವೆ. ಗ್ರಾಹಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಡೀ ವ್ಯವಸ್ಥೆಯನ್ನು ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣ ಸ್ವಯಂಚಾಲಿತವಾಗಿ ಪರಿವರ್ತಿಸಲಾಗುತ್ತಿದೆ. ಮುಂದಿನ 2 ರಿಂದ 3 ತಿಂಗಳ ಅವಧಿಯಲ್ಲಿ ಈ ಹೊಸ ಸೇವೆ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಲಿದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಈ ಒಂದು ಯೋಜನೆಯ ಪ್ರಮುಖ ಆಕರ್ಷಣೆ ಏನಪ್ಪಾ ಅಂದ್ರೆ ಧ್ವನಿ ಚಾಟ್ಬಾಟ್. ಸಾರ್ವಜನಿಕರು ತಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿದ್ರೆ ಸಾಕು, ಅವರ ವಾಟ್ಸಪ್ ಸಂಖ್ಯೆಗೆ KYC ವಿವರಗಳು ಬರುತ್ತೆ. ಕಳೆದ 6 ತಿಂಗಳ ಪಡಿತರ ಪ್ರಮಾಣ ಹಾಗೂ ತಮ್ಮ ನ್ಯಾಯಬೆಲೆ ಅಂಗಡಿಯ ಮಾಹಿತಿ ಬೆರಳು ತುದಿಯಲ್ಲಿ ಅವ್ರಿಗೆ ಲಭ್ಯವಾಗುತ್ತೆ ಸ್ನೇಹಿತರೆ. ಒಂದು ವೇಳೆ ಚಾಟ್ಬಾಟ್ ನಲ್ಲಿ ಸಮಸ್ಯೆಗೆ ಸೂಕ್ತ ಪರಿಹಾರ ಏನಾದರೂ ನಿಮಗೆ ಸಿಗಲಿಲ್ಲ ಅನ್ಕೊಳ್ಳಿ ಚಾಟ್ಬಾಟ್ ಅಲ್ಲಿ, ಮತ್ತೆ ಏನಂದ್ರೆ ತಕ್ಷಣವೇ ನೀವು ಉನ್ನತ ಅಧಿಕಾರಿಗಳ ಲೈವ್ ಕಾಲ್ಗೆ ವರ್ಗಾವಣೆ ಆದ್ರೆ ಆಗುತ್ತೆ. ಪಡಿತರ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ಮೇರಾ ರೇಷನ್ ಆ್ಯಪ್ ಬಳಸಲು ಕೂಡ ಇಲಾಖೆ ಉತ್ತೇಜನ ಆದರೆ ಕೊಡ್ತಿರುವಂಥದ್ದು. ಈ ಡಿಜಿಟಲ್ ಕ್ರಾಂತಿಯಿಂದಾಗಿ ಸಾರ್ವಜನಿಕರು ಇನ್ಮುಂದೆ ಕಚೇರಿಗಳ ಮುಂದೆ ಸಾಲಾಗಿ ನಿಲ್ಲುವಂತಹ ಅವಶ್ಯಕತೆ ಇಲ್ಲ. ರಾಜ್ಯದ ಜನತೆಗೆ ಈ ಒಂದು ಇಲ್ಲಿ ರಾಜ್ಯದ ಪಡಿತರ ಚೀಟಿದಾರರಿಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಈ ರೀತಿ ಕೊಡ್ತಿರುವಂಥದ್ದು ಸರ್ಕಾರದವರು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವೆಲ್ಲರೂ ಕೇಳ್ತೀರಾ. ನಿಮಗೆ 30ನೇ ಕಂತಿನ ಹಣವರೆಗೂ ಕೂಡ ಬಂದು ಜಮಾ ಆಗಿದೆ. 31ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಅಂತ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ನೆಕ್ಸ್ಟ್ ವಾರದಿಂದ ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಅಂದರೆ ನಾಳೆ ಸೋಮವಾರ ಅಲ್ಲ, ನಾಳೆಯಿಂದ ನಿಮಗೆ ಒಂದು ಹಣ ಬರೋದಕ್ಕಾದರೆ ಸ್ಟಾರ್ಟ್ ಆಗುತ್ತೆ. ಗೃಹಲಕ್ಷ್ಮಿ 31ನೇ ಕಂತಿನ ಹಣ. ಇದ್ರ ಬಗ್ಗೆ ನೀವು ಯಾರು ಚಿಂತೆ ಪಡುವಂತಹ ಅವಶ್ಯಕತೆ ಆದರೆ ಇಲ್ಲ ಸ್ನೇಹಿತರೆ. ನಿಮಗೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ನಾಳೆಯಿಂದ ಆದರೆ ಬರೋದಕ್ಕೆ ಜಮಾ ಆಗುತ್ತೆ. ನಿಮಗೆ ಸದ್ಯಕ್ಕೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣವರೆಗೂ ಕೂಡ ಬಂದು ಜಮಾ ಆಗಿದೆ. ನಿಮಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ, ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ.